ಜುಲೈ 1, 2026ರಿಂದ ದೇಶಾದ್ಯಂತ ಬದಲಾಗಲಿವೆ 5 ಪ್ರಮುಖ ನಿಯಮಗಳು. ಸಾಮಾನ್ಯ ಜನರ ಜೇಬಿಗೆ ಕತ್ತರಿ. ಆಧಾರ್ ಕಾರ್ಡ್, LPG ಗ್ಯಾಸ್ ಬೆಲೆಗಳಲ್ಲಿ, FDಯ ಬಡ್ಡಿ ದರದಲ್ಲಿ, ಇಂಧನದ ಬೆಲೆ ಏರಿಕೆಯಲ್ಲಿ, ರೈಲ್ವೆ ದಂಡಗಳ ಬೆಲೆಗಳಲ್ಲಿಯೂ ಕೂಡ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶಾದ್ಯಂತ ದೊಡ್ಡ ಬದಲಾವಣೆಗಳು ಜಾರಿಗೆ ಆಗಲಿವೆ. ಈ ಬದಲಾವಣೆಗಳು ಪ್ರತಿಯೊಬ್ಬರಿಗೂ ಮೀಸಲಾಗಿದ್ದು, ಬದಲಾವಣೆಗಳು ಆಗಿರೋದು ತಿಳಿಯದೇನೆ ಕಷ್ಟಕ್ಕೆ ಸಿಲುಕಿ ಹಣ ಕಳೆದುಕೊಳ್ಳೋದು ಬೇಡ. ಆಧಾರ್ ಕಾರ್ಡ್ನಿಂದ ಹಿಡಿದು ಇಂಧನ ಅಂದರೆ ಪೆಟ್ರೋಲ್ ಡೀಸೆಲ್ ಬೆಲೆಗಳವರೆಗೂ ಏನೇನು ಬದಲಾವಣೆಗಳು ಆಗಿವೆ ಅಂತ ಸಂಪೂರ್ಣವಾಗಿ ಇದೇ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹೌದು, ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಹಾಗಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಕೂಡ ಮಾಡಿ. ವೀಕ್ಷಕರೇ, ಪ್ರತಿ ಹೊಸ ತಿಂಗಳು ಶುರುವಾದಂತೆ ಹೊಸ ನಿಯಮಗಳು ಬರ್ತಾನೆ ಇವೆ. ಆದರೆ ವಿಶೇಷವಾಗಿ ಜುಲೈ 1, 2026ರಿಂದ ಪ್ರಮುಖವಾಗಿ ದೇಶಾದ್ಯಂತ ಜಾರಿಗೆ ಬರಲಿವೆ 5 ಹೊಸ ನಿಯಮಗಳು. ನೇರವಾಗಿ ಸಾಮಾನ್ಯ ಜನರ ಜೇಬಿನ ಮೇಲೆ, ಪ್ರಯಾಣದ ಮೇಲೆ, ಉಳಿತಾಯದ ಮೇಲೆ ತೀವ್ರ ಪರಿಣಾಮ ಬೀರಲಿವೆ. ಆಧಾರ್ ಕಾರ್ಡ್ ನವೀಕರಣ ಹಿಡಿದು ರೈಲ್ವೆ ಇಲಾಖೆಯ ಕಠಿಣ ಕ್ರಮ ಜಾರಿಗೆ ಆಗುವವರೆಗೆ ಮಾತ್ರವಲ್ಲ, ಗೃಹ ಬಳಕೆಗೆ ತುಂಬ ಅಗತ್ಯವಿರುವ ಗ್ಯಾಸ್ ಸಿಲಿಂಡರ್ ಬೆಲೆಯಿಂದ ಹಿಡಿದು ತೈಲ ಮಾರುಕಟ್ಟೆಯವರೆಗೂ ಹಲವು ಮಹತ್ವದ ಬದಲಾವಣೆಗಳು ಜಾರಿಗೆ ಬರಲಿವೆ. ಯಾವಾಗ ಅಂದರೆ ಜುಲೈ 1ರಿಂದ. ಅನಗತ್ಯ ದಂಡ, ಆರ್ಥಿಕ ನಷ್ಟ ಹಾಗೂ ಹೆಚ್ಚುವರಿ ವೆಚ್ಚಗಳಿಂದ ಪಾರಾಗಲು ಸಾರ್ವಜನಿಕರು ಈ 5 ಪ್ರಮುಖ ಬದಲಾವಣೆಗಳನ್ನು ತಿಳಿದುಕೊಳ್ಳೋದು ಅನಿವಾರ್ಯ. ದೇಶಾದ್ಯಂತ ಆಧಾರ್ ಕಾರ್ಡ್ ಬಳಕೆದಾರರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ. ಮೊಬೈಲ್ ನಂಬರ್ ಮಾತ್ರವಲ್ಲ, ಬ್ಯಾಂಕಿಂಗ್ ಹಿಡಿದು ಸರ್ಕಾರದ ಸೌಲಭ್ಯಗಳವರೆಗೆ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ. ಸರ್ಕಾರ ಎಲ್ಲದರ ಭದ್ರತೆಯ ದೃಷ್ಟಿಯಿಂದ ಆಧಾರ್ಗೆ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ಲಿಂಕ್ ಮಾಡುವುದು ಅನಿವಾರ್ಯವಾಗಿಸಿದೆ. ಇದನ್ನ ಗಮನಿಸಿದರೆ UIDAI ಗ್ರಾಹಕರಿಗೆ ಸರ್ಕಾರ ಭರ್ಜರಿಯಾದ ರಿಲೀಫ್ ಅನ್ನ ನೀಡಿದೆ. ಹೌದು ವೀಕ್ಷಕರೇ, ಜುಲೈ 1ರಿಂದ ನಿಮ್ಮ ಆಧಾರ್ಗೆ ಇಮೇಲ್ IDಯನ್ನ ಸಂಪೂರ್ಣ ಉಚಿತವಾಗಿ ನವೀಕರಿಸಬಹುದು. ಮೊದಲು ಆನ್ಲೈನ್ ಅಥವಾ ಯಾವುದೇ ಕೇಂದ್ರದಲ್ಲಿ ಈ ಕೆಲಸವನ್ನ ಮಾಡೋಕೆ ಹಣವನ್ನ ಪಾವತಿ ಮಾಡಬೇಕಾಗಿತ್ತು. ಆದರೆ ಈಗ ಈ ಶುಲ್ಕವನ್ನ ನೀಡುವ ಅಗತ್ಯವಿಲ್ಲ. ಈ ಉಚಿತ ಸೌಲಭ್ಯವು ಆಧಾರ್ ಮೊಬೈಲ್ ಆ್ಯಪ್ ಮೂಲಕ ಜುಲೈ 1ರಿಂದ ಡಿಸೆಂಬರ್ 31ರವರೆಗೂ ಅಂದರೆ 6 ತಿಂಗಳವರೆಗೆ ಮಾತ್ರ ಫ್ರೀಯಾಗಿ ಲಿಂಕ್ ಮಾಡಿಕೊಳ್ಳೋಕೆ ಸರ್ಕಾರ ಆದೇಶ ಹೊರಡಿಸಿದೆ. ಸೊ ನಿಮ್ಮ ಹತ್ರ ಇರೋದು ಜುಲೈ 1ರಿಂದ ಡಿಸೆಂಬರ್ 31ರವರೆಗೆ ಮಾತ್ರ. ಈ 6 ತಿಂಗಳಲ್ಲಿ ಇಮೇಲ್ ಮತ್ತು ಆಧಾರ್ಗೆ ನೀವು ಆರಾಮವಾಗಿ ಲಿಂಕ್ ಅನ್ನ ಮಾಡಿಸಬಹುದು. ಇನ್ನು ಮತ್ತೊಂದು ವಿಶೇಷ ಮಾಹಿತಿ, ಗೃಹ ಬಳಕೆಯ ಸಿಲಿಂಡರ್ಗಳ ಬೆಲೆಗಳಲ್ಲಿ ಏರಿಳಿತ ಆಗ್ತಾನೆ ಇದೆ. 2026ರ ಮಾರ್ಚ್ನಿಂದ 60 ರೂಪಾಯಿಗಳನ್ನ ಮತ್ತು ಜೂನ್ನಿಂದ 29 ರೂಪಾಯಿಗಳನ್ನ ಏರಿಕೆ ಮಾಡಲಾಗಿತ್ತು. ಪ್ರಸ್ತುತ ಗ್ಯಾಸ್ನ ಬೆಲೆಯು 942 ತಲುಪಿದೆ. ಜುಲೈ 1ರಿಂದ ತೈಲ ಕಂಪನಿಗಳು ಬೆಲೆಗಳಲ್ಲಿ ಪರಿಷ್ಕರಣೆಯನ್ನ ಮಾಡಲಿದ್ದು, ಜಾಗತಿಕ ಕಚ್ಚಾ ತೈಲ ಮಾರುಕಟ್ಟೆಯ ಏರಿಳಿತದ ಆಧಾರದ ಮೇಲೆ ಗ್ಯಾಸ್ನ ಬೆಲೆಯಲ್ಲಿಯೂ ಏರಿಳಿತ ಆಗುವ ಸಂಭವವಿದೆ. ಮತ್ತೊಂದು ವಿಶೇಷ ಸುದ್ದಿ, ರೈಲು ಪ್ರಯಾಣಿಕರೇ ಗಮನಿಸಿ, ಶಿಸ್ತು ಮೀರಿದರೆ ಬೀಳಲಿದೆ ಊಹಿಸಲಾಗದಷ್ಟು ದಂಡ. ದೇಶದ ರೈಲ್ವೆ ವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿಸಲು ಮತ್ತು ಟಿಕೆಟ್ ರಹಿತ ಪ್ರಯಾಣಿಕರಿಗೆ ಬುದ್ಧಿಯನ್ನ ಕಲಿಸಲೆಂದು ಜುಲೈ 1ರಿಂದ ದಂಡದ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಯನ್ನ ತರಲಾಗಿದೆ. ದಂಡದ ಮೊತ್ತ ಡಬಲ್. ಹೌದು, ಇದು ನಿಜ. ದಂಡದ ಮೊತ್ತ ಡಬಲ್. ಮೊದಲು ಟಿಕೆಟ್ ಇಲ್ಲದೆ ಪ್ರಯಾಣಿಸುತ್ತಿರುವ ವ್ಯಕ್ತಿಗೆ ಕನಿಷ್ಠ ಏನಿಲ್ಲ ಅಂತ ಅಂದ್ರೂ 750 ದಂಡವನ್ನ ವಿಧಿಸಲಾಗ್ತಾ ಇತ್ತು. ಇದೀಗ ಈ ಮೊತ್ತವನ್ನ ಏರಿಕೆ ಮಾಡಿ 500ಕ್ಕೆ ಅಂದ್ರೆ 750ರ ಡಬಲ್ ಆಗಿ 500ಕ್ಕೆ ಏರಿಸಲಾಗಿದೆ. ಅಷ್ಟೇ ಅಲ್ಲ, ಬೇರೆಯವರ ಹೆಸರಿನಲ್ಲಿರುವ ಟಿಕೆಟ್ ಬಳಸಿ ಪ್ರಯಾಣಿಸುವವರಿಗೆ, ಕೆಟ್ಟ ವ್ಯಾಪಾರ ಮಾಡುವವರಿಗೆ, ಗಲಾಟೆ ಮಾಡುವಂತವರಿಗೆ, ಸಾರ್ವಜನಿಕರಿಗೆ ತೊಂದರೆ ಕೊಡುವವರಿಗೆ, ಮಹಿಳಾ ಬೋಗಿಯಲ್ಲಿ ಅಕ್ರಮ ಪ್ರವೇಶ ಇಂಥವರಿಗೆ ಕಟ್ಟುನಿಟ್ಟಾಗಿ 5,000 ದಂಡವನ್ನ ಫಿಕ್ಸ್ ಮಾಡಲಾಗಿದೆ. ಸಾಮಾನ್ಯವಾಗಿ ಆರ್ಥಿಕ ಪರಿಸ್ಥಿತಿಯನ್ನ ಮತ್ತು ದೂರದ ಪ್ರಯಾಣವನ್ನ ಗಮನದಲ್ಲಿಟ್ಟುಕೊಂಡ ವ್ಯಕ್ತಿಗಳು ಎಲ್ಲರೂ ಅವಲಂಬಿಸಿರೋದು ರೈಲನ್ನೇ. ಅಂತಹ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಹಳ ಜನ ಬ್ಯಾಂಕ್ಗಳಲ್ಲಿ FDಯನ್ನ ಮಾಡಿಸಿರ್ತಾರೆ. ಭವಿಷ್ಯದಲ್ಲಿ ಆರ್ಥಿಕ ಸ್ಥಿತಿ ಸರಿಯಾಗಿರಲಿ ಎಂದು FDಯ ಮೊರೆಯನ್ನ ಹೋಗಿರುತ್ತಾರೆ. ಹೌದು, ಮತ್ತೊಂದು ಪ್ರಮುಖ ಬದಲಾವಣೆ ಎಂದರೆ ಅದು ಬ್ಯಾಂಕ್ FDಯಲ್ಲಿನ ಬಡ್ಡಿ ದರ. RBI ಹಣಕಾಸು ಸಮಿತಿ ಸಭೆಯ ನಿರ್ಣಯದ ಬೆನ್ನಲ್ಲಿಯೇ ಪ್ರಮುಖ ಬ್ಯಾಂಕ್ಗಳು FDಯ ಬಡ್ಡಿ ದರಗಳಲ್ಲಿ ಬದಲಾವಣೆಗಳನ್ನು ತರುವ ಸಾಧ್ಯತೆ ಇದೆ. ಜುಲೈ ಆರಂಭದಿಂದ FDಯ ನಿಯಮಗಳಲ್ಲಿ ಮತ್ತು
ಎಫ್ಡಿಯ ಬಡ್ಡಿ ದರದ ನಿಯಮಗಳಲ್ಲಿ ಏರಿಳಿತವಾಗುವ ಸಾಧ್ಯತೆ ಇದೆ. ಒಂದೊಳ್ಳೆ ಮಾತು ಅಂದ್ರೆ ಜುಲೈ ಶುರುವಾದಾಗ ಹೂಡಿಕೆಯ ಪ್ರಿಯರು ಒಮ್ಮೆ ಹೋಗಿ ನಿಮ್ಮ ಎಫ್ಡಿಯ ಮಾಹಿತಿಯನ್ನ ತಿಳಿದುಕೊಳ್ಳಿ. ಇನ್ನೊಂದು ಪ್ರಮುಖ ಬದಲಾವಣೆ, ಪೆಟ್ರೋಲ್ ಡೀಸೆಲ್ನ ಬೆಲೆ ಸದ್ದಿಲ್ಲದೆ ಏರಿಕೆಯಾಗುವ ಭೀತಿ ಕಾಡ್ತಾ ಇದೆ. ದೇಶಗಳ ನಡುವಿನ ಸಂಘರ್ಷಗಳಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಏರ್ತಾ ಇದೆ. ಹಾಗಾಗಿ ಖಂಡಿತವಾಗಿಯೂ ಇದರ ಪರಿಣಾಮ ಭಾರತದ ಮೇಲೂ ಆಗಲಿದ್ದು, ಕಳೆದ ತಿಂಗಳುಗಳಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ದರದಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. ಇದನ್ನ ಗಮನಿಸಿದರೆ ತಿಳಿದು ಬರುವ ವಿಷಯ ಅಂದ್ರೆ ಜುಲೈನಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ ಏರಿಳಿತ ಆಗುವ ಸಂಭವವಿದೆ. ನಮ್ಮ ಸರ್ಕಾರ ಇಲ್ಲಿ ಜನರ ಹಣ ಉಳಿಸುವ ಮತ್ತು ಜೇಬಿಗೆ ಕತ್ತರಿ ಹಾಕುವ 2 ಬದಲಾವಣೆಗಳನ್ನ ನಿಮ್ಮ ಮುಂದಿಟ್ಟಿದೆ. ಹಾಗಾಗಿ ಎಲ್ಲರೂ ಈ ಮಾಹಿತಿಯನ್ನ ತಿಳಿಯೋದು ಅನಿವಾರ್ಯ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ವಿಷಯನ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗೋಣ. ನಮಸ್ತೆ.